ಹಲೋ ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಒಂದು ಟ್ರ್ಯಾಕ್ಟರ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ 3 ಸಿಲಿಂಡರ್ ಇಂಜಿನ್ ನೋಡೋದಕ್ಕೆ ಸಿಗುತ್ತೆ. 52 ಹಾರ್ಸ್ ಪವರ್ ಇರುತ್ತೆ. 3478 cc ಇಂಜಿನ್ ಇದಾಗಿದ್ದು ಇದರಲ್ಲಿ ನಮಗೆ 2000 ಇಂಜಿನ್ ರೇಟೆಡ್ RPM ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ ವಾಟರ್ ಕೂಲಿಂಗ್ ಸಿಸ್ಟಮ್ ನೋಡೋದಕ್ಕೆ ಸಿಗ್ತಾ ಇದ್ದು, ಅದ್ರ ಜೊತೆಗೆ 3 ಸ್ಟೇಜ್ ಆಫ್ ನಮಗೆ ಏರ್ ಫಿಲ್ಟರ್ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ದೊಡ್ಡ ಇಂಜಿನ್ ನಮಗೆ 205 ಅಷ್ಟು ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಮಗೆ ಕಂಪ್ಲೀಟ್ಲಿ 4 ವೀಲ್ ಡ್ರೈವ್ ಗಾಡಿ ಆಗಿದ್ದು, ಇದನ್ನ 2 ವೀಲ್ ಡ್ರೈವ್ ಗೂ ಚೇಂಜ್ ಮಾಡ್ಕೊಬಹುದು. ಮತ್ತೆ 4 ವೀಲ್ ಡ್ರೈವ್ ಅಲ್ಲಿ ನಮಗೆ ಇದರಲ್ಲಿ 2 ಟೈಪ್ ಗೇರ್ ನೋಡೋದಕ್ಕೆ ಸಿಗುತ್ತೆ, ಎಕ್ಸ್ಟ್ರಾ ಗೇರ್ ಮತ್ತೆ ಫಾಸ್ಟ್ ಗೇರ್. ಇದರಲ್ಲಿ ನಮಗೆ ಫಾರ್ವರ್ಡ್ 8 ಗೇರ್ ನೋಡೋದಕ್ಕೆ ಸಿಗುತ್ತೆ, ರಿವರ್ಸ್ 2 ಗೇರ್ ನೋಡೋದಕ್ಕೆ ಸಿಗುತ್ತೆ. ಫಾರ್ವರ್ಡ್ ಅಲ್ಲಿ ಇದು 31 ಕಿಲೋಮೀಟರ್ ಸ್ಪೀಡ್ ನಾದ್ರೆ ಅಚೀವ್ ಮಾಡುತ್ತೆ, ರಿವರ್ಸ್ ಅಲ್ಲಿ 13 ಕಿಲೋಮೀಟರ್ ಸ್ಪೀಡ್ ನಾದ್ರೆ ಇದು ಕ್ಯಾಚ್ ಮಾಡುತ್ತೆ. ಇದರಲ್ಲಿ ನಮಗೆ ಮಲ್ಟಿಪ್ಲೇಟೆಡ್ ಆಯಿಲ್ ಇಂಪ್ರೆಸ್ಡ್ ಬ್ರೇಕಿಂಗ್ ಸಿಸ್ಟಮ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ನಮಗೆ ಡ್ಯುಯಲ್ ಚಾನಲ್ಸ್ ಕ್ಲಚ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ ಪವರ್ ಸ್ಟೇರಿಂಗ್ ನೋಡೋದಕ್ಕೆ ಸಿಗುತ್ತೆ. ಆಪ್ಷನಲ್ ಆಗಿ ನೀವು ಬೇಕಿದ್ರೆ ಮೆಕ್ಯಾನಿಕಲ್ ಸ್ಟೇರಿಂಗ್ ನ ಹಾಕಿಸ್ಕೊಬಹುದು. ಇದರ ಹೈಡ್ರಾಲಿಕ್ ಬಂದ್ಬಿಟ್ಟು ನಮಗೆ 2 ಟನ್ ಲಿಫ್ಟಿಂಗ್ ಕೆಪಾಸಿಟಿ ಆದ್ರೆ ಹೊಂದಿರುತ್ತೆ. ಇದು ಒಂದು ಒಳ್ಳೆ ವಿಚಾರ. ಇದು ಸ್ವರಾಜ್ ಅಲ್ಲಿ ಒಂದು ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು. ಇದಕ್ಕಿಂತ ದೊಡ್ಡ ಗಾಡಿ ಬರುತ್ತೆ, ಬಟ್ ಆದ್ರೆ ನಾರ್ಮಲ್ ಆಗಿ ಎಲ್ಲಾ ಟೈಪ್ಸ್ ಆಫ್ ರೋಟರ್ಸ್ಗೂ ಮತ್ತೆ ಟ್ರಾಲಿಗಳಿಗೂ ಇದು ಬೆಸ್ಟ್ ಅಂತ ಹೇಳ್ಬೋದು. ಅನಲಾಗ್ ಟೆಂಪರೇಚರ್ ಸೆನ್ಸರ್ ಇದೆ, ಮತ್ತೆ ಇಲ್ಲಿ RPM ಮೀಟರ್ ಇದೆ. ನಾನು ಇದರಲ್ಲಿ ಸ್ಪೀಡೋ ಮೀಟರ್ ಇರುತ್ತೆ ಅನ್ಕೊಂಡೆ, ಬಟ್ ಆದ್ರೆ ಇದು ಹವರ್ಸ್ ಮೀಟರ್ ಇದೆ. ಫಾರ್ ದ ಫಸ್ಟ್ ಟೈಮ್ ನನಗೂ ಗೊತ್ತಾಗಿದೆ, ಯಾರು ಬೈಬೇಡಿ. ಇದು ಬಂದ್ಬಿಟ್ಟು 90 ಅವರ್ಸ್ ಓಡಿರುವಂತ ಗಾಡಿ. ಮತ್ತೆ ಇದು ಬ್ಯಾಟ್ರಿ ಇಂಡಿಕೇಟರ್. ಇಲ್ಲಿ ಇಂಜಿನ್ ಚೆಕ್ ಲೈಟ್ ಇದೆ. ಎಲ್ಲ ಟ್ರ್ಯಾಕ್ಟರ್ಗೂ ಬರೋ ತರ ಇಲ್ಲೊಂದು ಎಕ್ಸ್ಲೀಟರ್ ಲಿವರ್ ಇದೆ. ಮತ್ತೆ ಇಲ್ಲಿ ಲೆಫ್ಟ್ ಟು ರೈಟ್ ಇಂಡಿಕೇಟರ್ ಸ್ವಿಚಸ್ ಇದೆ. ಮತ್ತು ಇಲ್ಲಿ ನಮ್ಮ ಹೆಡ್ಲೈಟ್ ಸ್ವಿಚ್ ಇದೆ. ಹೆಡ್ಲೈಟ್ನ ನಾವು ಬೇಕಿದ್ರೆ 3 ಮೋಡ್ಸಲ್ಲಿ ನಾವು ಈ ಹೆಡ್ಲೈಟ್ಸ್ನಾದರೆ ಯೂಸ್ ಮಾಡ್ಕೊಬೋದು. ಇಲ್ಲಿ ನಮಗೆ ಹಜಾರ್ಡ್ ಸ್ವಿಚ್ ಇದೆ, ಮತ್ತು ಇಲ್ಲಿ ನಮಗೆ ಫ್ಯೂಸ್ ಬಾಕ್ಸ್ ಇದೆ. ನಮ್ಗೆ ಇದರಲ್ಲಿ ಟೋಟಲ್ 6 ಫ್ಯೂಸಸ್ ಇದೆ. ಈ ಒಂದೊಂದು ಕಲರ್ ಬಂದುಬಿಟ್ಟು ಒಂದೊಂದು ಫ್ಯೂಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ನೋಡ್ದಲ್ಲ ಫ್ರೆಂಡ್ಸ್, ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೆಕ್ಸ್ಟ್ ಯಾವ ವೆಹಿಕಲ್ ಬಗ್ಗೆ, ಯಾವ ಟ್ರ್ಯಾಕ್ಟರ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅದನ್ನು ನನಗೆ ಕಮೆಂಟ್ ಮಾಡಿ. ನಾನು ಆದರೆ ಟ್ರೈ ಮಾಡ್ತೀನಿ. ಇನ್ನೊಂದು ಮಹೀಂದ್ರಾ ಟ್ರ್ಯಾಕ್ಟರ್ ಇದೆ, ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು. ಆದಷ್ಟು ಬೇಗ ನಿಮ್ಗೆ ಆ ವಿಡಿಯೋ ಬರುತ್ತೆ. ಇನ್ನೇನು ಇದೇ ತಿಂಗಳು 23ರಿಂದ ನಮಗೆ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ವೆಬ್ಸೈಟ್ ಒಳಗಡೆ ನೀವು ಹೋಗ್ತಿದ್ದಂಗೆ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನಲ್ ನೋಡೋದಕ್ಕೆ ಸಿಗುತ್ತೆ. ಈ 2 ಚಾನಲಲ್ಲಿ ಜಾಯ್ನ್ ಆಗಿರಿ. ಇನ್ನೊಂದು 2 ಡೇಸ್ ಒಳಗಡೆ ಎಲ್ಲ ಪ್ರೈಸ್ಗಳು ಲಿಸ್ಟು ನನ್ನ ಕೈಗೆ ಸೇರುತ್ತೆ. ಸೇಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ನಾನು ನಿಮಗೆ ಯಾವ ಪ್ರಾಡಕ್ಟ್ಸ್ನ ನೀವು ಈ ಸೇಲಲ್ಲಿ ತೊಗೊಂಡ್ರೆ ಬೆಸ್ಟು ಅಂತ ನಾನು ನಿಮ್ಗೆ 1 by 1 ಲಿಸ್ಟ್ ಮಾಡಿ ಹೇಳ್ತೀನಿ. ನೀವು ಅದ್ರ ಪ್ರಕಾರ ಪ್ಲಾನ್ ಮಾಡಿ ಇಟ್ಕೊಂಡು ಆದಷ್ಟು ಬೇಗ ಎಲ್ಲದನ್ನು ಆ್ಯಡ್ ಟು ಕಾರ್ಟ್ ಮಾಡಿ ಇಟ್ಕೊಂಡಿರಿ. ಸೇಲ್ ಸ್ಟಾರ್ಟ್ ಆಗ್ತಿದ್ದಂಗೆ ನೀವು ಪಟ್ ಅಂತ ನೀವು ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ನೀವು ತುಂಬಾ ದುಡ್ಡನ್ನ ಸೇವ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಈ ಸೇಲಲ್ಲಿ ಯೂಸ್ ಆಗಲಿ ಅಂತ ನಮ್ಮ ವೆಬ್ಸೈಟಲ್ಲಿ 4 ಕ್ರೆಡಿಟ್ ಕಾರ್ಡ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಯೂನಿ ಮತ್ತೆ AU ಮತ್ತೆ ಆಕ್ಸಿಸ್ ಮತ್ತೆ IDFC ಬ್ಯಾಂಕ್. ಈ 4 ಕಾರ್ಡ್ಗಳಲ್ಲಿ ಆಕ್ಸಿಸ್ ಅಂಡ್ IDFC ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ಸ್ ನಮ್ಗೆ ಈ ಸೇಲಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಈ ಕಾರ್ಡ್ಗಳಿಲ್ಲ ಅಂದರೆ ಈ ಬಟನ್ನ ಕ್ಲಿಕ್ ಮಾಡಿ ನೀವು ಅದನ್ನ ಅಪ್ಲೈ ಮಾಡ್ಕೊಬೋದು. ಸೇಲ್ ಅಷ್ಟೊತ್ತಿಗೆ ನಿಮ್ಗೆ ಏನಾದರೂ ಈ ಕಾರ್ಡ್ ಸಿಕ್ಕಿದ್ರೆ ತುಂಬಾ ಒಳ್ಳೆ ವಿಚಾರ. ಈ ಸೇಲಲ್ಲಿ ನೀವು ತುಂಬಾ ದುಡ್ಡು ಉಳಿಸ್ತೀರಾ, ಅದಕ್ಕೋಸ್ಕರ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಿಮ್ಮ ಸಪೋರ್ಟ್ ಇದೇ ತರ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.